ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ದಾರ ಅಂದರೆ ಥ್ರೆಡ್ಡು ಇಲ್ಲ ಅಂತಲೇ ಡೈರೆಕ್ಟ್ ಬಟ್ಟೆನಲ್ಲೇ ಪೈಪಿಂಗ್ ಹೇಗೆ ಕೊಡೋದು ಅಂತ ತೋರಿಸ್ಕೊಡಿ ಸರ್ ಅಂತ. ಹಾಗಾಗಿಬಿಟ್ಟು ಅಂಥವ್ರಿಗೆ ಈ ವಿಡಿಯೋ ಮಾಡಿಕೊಡ್ತಾಯಿದ್ದೀನಿ. ಹೀಗೆ ನಾನು ಈ ಬ್ಲೌಸನ್ನು ಫುಲ್ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ನೆಕ್ ಒಂದು ಮಾತ್ರ ಬ್ಯಾಲೆನ್ಸ್ ಇದೆ ಪೈಪಿಂಗ್ ಕೊಡೋದು. ಅದನ್ನು ಬರೀ ಬಟ್ಟೆನಲ್ಲೇ, ಅಂದರೆ ಅದಕ್ಕೂ ದಾರ ಹಾಕೋದಿಲ್ಲ, ಹಾಗೆ ನೀಟಾಗಿ ನಾವು ಫಿನಿಷ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಫ್ರಂಟು ಬ್ಯಾಕ್ ಎಲ್ಲ ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ನಾನು ಪೈಪಿಂಗ್ಗೆ ಸಪ್ರೇಟ್ ಬಟ್ಟೆ ಒಂದು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನೀವು ಈ ಥರ ಸಪ್ರೇಟ್ ಬಟ್ಟೆನೂ ಯೂಸ್ ಮಾಡ್ಬೋದು. ಒಂದು ಕಡೆ ಸ್ಟ್ರೈಟು, ಒಂದು ಕಡೆ ಆಡ ಇದೆ ಇದು. ಇವಾಗ ನಾನು ಎರಡಕ್ಕೂ ಮಧ್ಯಕ್ಕೆ ಕ್ರಾಸಾಗಿ 1 ಇಂಚು ಅಷ್ಟು ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್, ಇದು ಕರೆಕ್ಟಾಗಿ 1 ಇಂಚು ಅಷ್ಟು ಕಟ್ ಮಾಡಿಕೊಂಡು 2 ಪೀಸ್ ಕಟ್ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಲೆಂತ್ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕಂತ ಅಷ್ಟು ಕಟ್ ಮಾಡ್ಕೊರಿ. ಇವಾಗ 2 ಪೀಸನ್ನು ನೀವು 2 ಪೀಸನ್ನು ಮಾಡಿ 4 ಪೀಸ್ ಆದ್ರೂ ಮಾಡಿ, ಬಟ್ಟು ನೀವು ಇದನ್ನು ಎರಡನ್ನೂ ಅಟ್ಯಾಚ್ ಮಾಡ್ಕೊಳೋದು ಬಂದುಬಿಟ್ಟು ಕ್ರಾಸಾಗಿ ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ನಮ್ಗೆ ಇವಾಗ ಈ ಪೀಸು ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಬಟ್ ಈ ಅಟ್ಯಾಚಿಂಗ್ ಸ್ಟ್ರೈಟಾಗಿರ್ತದೆ. ನಮ್ಗೆ ಈ ಥರ ನೋಡಿದಾಗ ಆ ಜಾಯಿಂಟ್ ಅನ್ನೋದು ಕ್ರಾಸ್ ಆಗಿರ್ತದೆ. ಮೈನ್ ಇದನ್ನು ಆ ಥರ ಡಿವೈಡ್ ಮಾಡಿಕೊಂಡು ಕ್ರಾಸ್ ಆಗೇ ನಾವು ಅಟ್ಯಾಚ್ ಮಾಡ್ಕೋಬೇಕು. ಈಗ ಬ್ಲೌಸನ್ನು ತಗೊಂಡು ಬ್ಲೌಸ್ಗೆ ಅಂದರೆ ನಾವು ಈ ಕಡೆ ಟರ್ನ್ ಮಾಡಬೇಕಲ್ವ ಪೈಪಿಂಗು, ಸ್ವಲ್ಪ 1 ಇಂಚು ಇಲ್ಲ ಅರ್ಧ ಇಂಚು ಮುಂದೆ ಬಿಟ್ಬಿಟ್ಟು ನಾವು ಕರೆಕ್ಟಾಗಿ ಮಿಷಿನಲ್ಲಿ ಪ್ರೆಷರ್ ಪುಟ್ ಇರ್ತದಲ್ವ, ಆ ಪ್ರೆಷರ್ ಪುಟ್ ಲೆವೆಲ್ಗೆ, ಅಂದರೆ ಆ ಪ್ರೆಷರ್ ಪುಟ್ ಎಷ್ಟು ಲೆವೆಲ್ ಇರ್ತದೋ ಸೇಮ್ ಆ ಲೆವೆಲ್ಗೆ ಅಟ್ಯಾಚ್ ಮಾಡ್ಕೊಂಡು ಹೋಗಿ. ಮೆಜರ್ಮೆಂಟ್ ಲೆಕ್ಕ ಆದರೆ ಕರೆಕ್ಟಾಗಿ 1/4 ಇಂಚು ಅಷ್ಟು ಅಟ್ಯಾಚ್ ಮಾಡಿಕೊಂಡು ಫುಲ್ಲು ಹೋಗಿ. ಅಂದರೆ ಎಲ್ಲೇ ಆಗಲಿ ಎಲಿಯೋದು, ಲೂಸ್ ಕೊಡೋದು ಈ ಥರ ಮಾಡೋಕ್ಕೆ ಹೋಗಬೇಡಿ. ಮೇನ್ ಮಿಸ್ಟೇಕು ಇಲ್ಲೇ ಆಗೋದು. ಓಕೆ, ಸ್ಪೆಷಲಿ ಈ ಶೇಪ್ಗಳಿರ್ತದಲ್ವ, ಇಂಥ ಕಡೆ ಮಾತ್ರ ಎಷ್ಟು ಪರ್ಫೆಕ್ಟಾಗಿ ನಾವು ಕೂರಿಸ್ಕೊಂಡಿರ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈ ಸ್ಲೀವ್ನು ಉಲ್ಟಾದಲ್ಲಿ ಮಾಡ್ಕೊರಿ, ಯಾಕಂದರೆ ಅಟ್ಯಾಚ್ ಮಾಡ್ಕೊಳಕ್ಕೂ ನೆಕ್ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳಕ್ಕೂ ನಮ್ಗೆ ಈಸಿಯಾಗಿರ್ತದೆ. ಈ ಥರ 1/4 ಇಂಚು ಮಾರ್ಜಿನ್ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ರಿ. ಅಟ್ಯಾಚ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ, ಅಂದರೆ 1 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಫೋಲ್ಡಿಂಗು ನಾವು ಫಸ್ಟ್ ಎಷ್ಟು ಅಟ್ಯಾಚ್ ಮಾಡಿರ್ತೀವೋ, ಅಂದರೆ 1/4 ಇಂಚು ಅಷ್ಟು ಅಟ್ಯಾಚ್ ಮಾಡಿದಿಲ್ವ, ಅಂದರೆ ಬಾಡಿ ಬಟ್ಟೆ ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡಬಾರ್ದು. ಇವಾಗ ನಾವು ಪೈಪಿಂಗ್ ಬಟ್ಟೆ ಅಂತ ಏನು ಅಟ್ಯಾಚ್ ಮಾಡಿದ್ದೀವೋ ಸೇಮ್ ಕರೆಕ್ಟಾಗಿ ಅದೇ 1/4 ಇಂಚಿಗೆ ಟರ್ನ್ ಮಾಡಿಕೊಂಡು ನಾವು ಸೆಂಟ್ರ್ ಮಿಡ್ಲ್, ಅಂದರೆ ಇವಾಗ 1/4 ಇಂಚು ಬಟ್ಟೆ ಇರ್ತದಲ್ವ, ಸೆಂಟ್ರಿಗೆ ಸ್ಟಿಚ್ಚು ಈ ಕಡೆ 1/8 ಆ ಕಡೆ 1/8ಗೆ ಈ ಥರ ಸೆಂಟ್ರಿಗೆ ಸ್ಟಿಚ್ಚು ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಹಾಕೋರಿ. ಅಂದರೆ ಇದರಲ್ಲಿ ಯಾವುದೇ ರೀತಿಯಂಥ ಬಾಡಿ ಫೋಲ್ಡ್ ಆಗಬಾರ್ದು, ಬರೀ ನಾವು ಪೈಪಿಂಗ್ ಕೊಟ್ಟಿರೋ ಬಟ್ಟೆ ಮಾತ್ರ ಫೋಲ್ಡ್ ಆಗಬೇಕು. ಫಸ್ಟ್ 2ನೇ ಸ್ಟಿಚ್ ಇದು ಈ ಥರ ಫೋಲ್ಡ್ ಮಾಡಿಕೊಂಡು ಫುಲ್ ಸ್ಟಿಚ್ ಮಾಡ್ಕೊರಿ. ಸ್ಟಿಚ್ ಮಾಡ್ಕೊಳ್ಳೋ ನಂತರ ನೀವೇನು ಮಾಡಬೇಕಂದ್ರೆ ಇನ್ಸೈಡ್ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆ ಇರ್ತದಲ್ವ, ಇದನ್ನು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ. ಓಕೆ, ಇದರಿಂದ ಬಾಡಿ ಆಗಲಿ ಲೈನಿಂಗ್ ಆಗಲಿ ಯಾವುದೇ ರೀತಿಯಂಥ ಕಟ್ ಆಗಬಾರ್ದು. ಅದನ್ನು ಹುಷಾರಾಗಿ ನೋಡ್ಕೊರಿ. ನಿಧಾನವಾಗಿಯೇ ಈ ಎಕ್ಸ್ಟ್ರಾ ಬಟ್ಟೆ ಏನಿರ್ತದೋ ಇದನ್ನು ಟ್ರಿಮ್ ಮಾಡಿಬಿಡಿ ನೀಟಾಗಿ. ಅಂದರೆ ಇದು ಫುಲ್ಲು ಟ್ರಿಮ್ ಮಾಡ್ಕೋಬೇಕು. ಅಂದರೆ ಎಕ್ಸ್ಟ್ರಾ ಇದ್ದೇ ಇರ್ತದೆ. ನಾವು 1 ಇಂಚು ಬಟ್ಟೆ ಮಡಗಿರ್ತೀವಲ್ವ, ಇದಕ್ಕೆ ಅರ್ಧ ಇಂಚು ಆದರೆ ಸಾಕು. ಆದರೆ ನಮಗೆ ಫೋಲ್ಡಿಂಗ್ಗೆ ಅದಕ್ಕೂ ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಮಡಗಿರ್ತೀವಿ. ಈಗ ನೋಡಿ, ನೀಟಾಗಿ ಆ ಸ್ಟಿಚ್ ಆಗಿರೋ ಜಾಗಕ್ಕೆ ಕಟ್ ಆಗಿಬಿಟ್ಟಿರ್ತದೆ. ಓಕೆ, ನೀಟಾಗಿ ತುದಿನಲ್ಲಿ ಫೋಲ್ಡ್ ಮಾಡ್ಕೊರಿ. ಅಂದರೆ ನೀಟಾಗಿ ನಾವು ಎಷ್ಟು ನಿಧಾನಕ್ಕೆ, ಅಂದರೆ ಇಲ್ಲಿ ಮಿಷಿನಲ್ಲೇನು ಮೂವ್ ಆಗೋಲ್ಲ, ಕೈಯಲ್ಲೇ ನಿಧಾನಕ್ಕೆ ತಿರ್ಸ್ಕೊರಿ. ಮಿಷನ್ನು ಕೈಯಲ್ಲೇ ತಿರ್ಸ್ಕೊಂಡು ಒಂದು 4 ಸ್ಟಿಚ್ಚು ರಫ್ ಹೊಡ್ಕೊಂಡು ಹಾಗೆ ಮುಂದೆ ಮೂವ್ ಮಾಡಿ ನಿಧಾನಗೇ. ಇವಾಗ ನಾವು ಫೋಲ್ಡ್ ಮಾಡಿಕೊಡ್ತೀವಿ ನೋಡಿ. ಮತ್ತು ಸೆಂಟ್ರ್ ಸ್ಟಿಚ್ ಹಾಕಿರ್ತೀವಿ, 1/8 ಸ್ಟಿಚ್ ಸೆಂಟ್ರಲ್ಲಿ ಇರ್ತದಲ್ವ, ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ನಾವು ಹಾಕೋ ಸ್ಟಿಚ್ ಈಗ ಬಾಡಿ ಮೇಲೆ ಮಾತ್ರ ಇರಬೇಕು, ಪೈಪಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಕರೆಕ್ಟಾಗಿ 1/8 ನಾವು ಹಾಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಆ 180 ಇದೆ ಅಲ್ವಾ,
ಆ 180ಗೆ 100% ಕರೆಕ್ಟಾಗಿ ಫಿನಿಷ್ ಮಾಡಿ. ನಾವು ಈ ಫೋಲ್ಡಿಂಗನ್ನು ಎಷ್ಟು ನೀಟಾಗಿ ಮಾಡ್ಕೊತೀವೋ ಅಷ್ಟು ನೀಟಾಗಿ ನಮಗೆ ಪೈಪಿಂಗ್ ಅನ್ನೋದು ಬಂದುಬಿಡ್ತದೆ. ಆದರೆ ಈ ಪ್ರೆಷರ್ ಪುಟ್ಟು ಯಾವುದೇ ರೀತಿಯಿಂದ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಇದನ್ನೇ ಕಂಟಿನ್ಯೂ ಮಾಡ್ಬೋದು. ತುದಿ ಎಂಡಲ್ಲಿನೂ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೂ ಅಷ್ಟೇ ನೀಟಾಗಿ ಟರ್ನ್ ಮಾಡಿಬಿಟ್ಟು ಕರೆಕ್ಟಾಗಿ ಎಂಡಿಗೆ ಸ್ಟಿಚ್ ಮಾಡಿಬಿಡಿ. ಇವಾಗ ನಮಗೆ ಇನ್ಸೈಡು ಟಾಪ್ ಸೈಡು ನೋಡಿ ತೋರಿಸ್ತೀನಿ. ನೀಟಾಗಿ 180 ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ಯಾರನ್ನು ನೋಡಿದ್ರೆ ಥ್ರೆಡ್ಡಲ್ಲಿ ಕೊಟ್ಟಿರೋ ಪೈಪಿಂಗ್ ಥರನೇ ಅನಿಸುತ್ತೆ ನಮಗೆ. ಆದರೆ ಇದರಲ್ಲಿ ಯಾವುದೇ ರೀತಿಯಿಂದ ಥ್ರೆಡ್ ಯೂಸ್ ಮಾಡಿಲ್ಲ. ಇನ್ಸೈಡು ಅಷ್ಟೇ ಕರೆಕ್ಟಾಗಿ ನಮಗೆ 180 ಅಷ್ಟು ಬಟ್ಟೆ ಎಕ್ಸ್ಟ್ರಾ ಟರ್ನ್ ಆಗಿರ್ತದೆ ನೋಡಿ. ಫಿನಿಶಿಂಗು ಎಷ್ಟು ನೀಟಾಗಿ ಬಂದಿದೆ. ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.